ದೇಶದ ಜನಗಳಿಗೆ ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನ ಇವತ್ತು ಕೊಡ್ತಾ ಇದ್ದೀನಿ. ಇವತ್ತೊಂದು ದಿವಸ ಎಲೆಕ್ಷನ್ನು ಸಮೀಪಕ್ಕೆ ಬಂದಿದೆ. ಇನ್ನು ಕೇವಲ 10-15 ದಿವಸ ಇದೆ. ಈ ಎಲೆಕ್ಷನ್ನಲ್ಲಿ ಉತ್ತರ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಅವರು ಕಣಕ್ಕಿಳಿದಿದ್ದಾರೆ. ಹಿಂದೆ ಈ ಕ್ಷೇತ್ರಕ್ಕೆ ಅವರು ಹೊಸೇನಲ್ಲ, ಪರಿಚಯಸ್ಥರು. ಹಿಂದೆ 18 ದಿವಸದಲ್ಲಿ ಆ ಜಾಗದಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಆವಾಗ 2008-9 ಅಧ್ಯಕ್ಷನಾಗಿದ್ದೆ. ನಾನು ಯಾವುದಕ್ಕೆ ಅಧ್ಯಕ್ಷ? BJP ಕ್ಷೇತ್ರದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಮೇಡಮ್ ಅವ್ರು ಬಂದಾಗ 19 ದಿವಸ ಎಮ್ಮನ್ನು ಗೆಲ್ಸ್ಕೊಂಡು 21 ದಿವಸಕ್ಕೆ ಅವರು ಮಂತ್ರಿ ಆದರು. ಮಂತ್ರಿಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ತಂಥ ಒಂದು ಹೆಣ್ಣುಮಗಳು ನಿಜಕ್ಕೂ ನಮಗೆ ಖುಷಿ ಆಗ್ತದೆ. ಯಾಕೆಂದರೆ ಒಬ್ಬ ಹೆಣ್ಣುಮಗಳು ಇವತ್ತು ಆ ಮಟ್ಟದಲ್ಲಿ ಕಾಮಗಾರಿಯನ್ನು ಮಾಡಿದ್ರು ಅಂದರೆ, ಮೊದಲು ಈ ಹೆಣ್ಮಕ್ಳುಗಳು ಊರುಗಳಲ್ಲಿ ಹೋದಾಗ ಸಗಣಿ ನೀರು ಹಾಕ್ತಾಯಿದ್ರು, ಕಾಂಕ್ರೀಟ್ ಮಕಾನೇ ಇರಲಿಲ್ಲ. ಶೋಭಾ ಕರಂದ್ಲಾಜೆ ಅವರು ಈ ಕ್ಷೇತ್ರಕ್ಕೆ ಬಂದಮೇಲೆ ಪ್ರಥಮ ಬಾರಿಗೆ ಕಾಂಕ್ರೀಟ್ ಅಂತ ಹಾಕ್ತಾರೋ ಅಂದರೆ ಶೋಭಾ ಕರಂದ್ಲಾಜೆ ಅವರು. ಆ ಕಾಂಕ್ರೀಟ್ ಇವತ್ತು ಇನ್ನೂ ಅವರು ಮಾಡಿರ್ತಕ್ಕಂಥ 10 ವರ್ಷದಿಂದ ಮಾಡಿರ್ತಕ್ಕಂಥ ಕಾಮಗಾರಿ ಈಗೂ ಇದೆ. ಅಷ್ಟು ಸ್ಪಷ್ಟವಾಗಿ, ಅಷ್ಟು ಭದ್ರವಾಗಿ ಆಗ್ತಂಥ ಕೆಲಸಗಳು ಇವತ್ತು ಇದೆ. ಹಾಗಾಗಿ ಅವರೇನು ಇಲ್ಲೇನು ಹೊಸಬ್ರೇನಲ್ಲ. ಇವತ್ತು ಅವರು ಯಶವಂತಪುರ ಕ್ಷೇತ್ರದಲ್ಲೆಲ್ಲ ಬೆಂಗಳೂರು ನಾರ್ತದಲ್ಲಿ ನನ್ನ ಕ್ಷೇತ್ರ ಒಡನಾಟದಲ್ಲಿ ನೋಡಿದಾಗ 2.5-3 ಲಕ್ಷ ಅಂತರದಲ್ಲಿ ಗೆಲ್ಲಿತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಯಾಕೆಂದರೆ ವಿಶ್ವಗುರು ನರೇಂದ್ರ ಮೋದಿಜಿಯವರು ಇಲ್ಲಿ ಕ್ಯಾಂಡಿಡೇಟು ಮುಖ್ಯ ಅಲ್ಲ, ದೇಶದ ಭದ್ರತೆ ಸುಭದ್ರತೆ ಮುಖ್ಯ ನಮಗೆ. ಇವತ್ತು ದೇಶನ ಇನ್ನು 2 ವರ್ಷದಲ್ಲಿ ನಮ್ಮರು 2ನೇ ದೇಶವಾಗಿ ಪರಿವರ್ತನೆ ಮಾಡೋಣ ಅಂತ ಮೋದಿಜಿಯವರು ಕನಸನ್ನು ಕಟ್ಟಿದ್ದಾರೆ. ದೇಶದ ಒಂದು ಸುಭದ್ರಗೋಸ್ಕರ ನಾವೆಲ್ಲರೂ ನಾವು BJPಗೆ ಮತವನ್ನು ಹಾಕಬೇಕಾಗ್ತದೆ. ತಾವೆಲ್ಲರೂ ಕಮಲದ ಗುರುತಿಗೆ BJPಗೆ ಮತವನ್ನು ಹಾಕಿದಾಗ ಇಲ್ಲಿನ ಒಂದು ಓಟು ಹಾಕ್ತಾರೆ. ಓಟು ಪ್ರಧಾನಿಯವ್ರು ಮಾಡ್ತಾರೆ, ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡ್ತಾರೆ. ಓಟಿಂದ ವಿಶ್ವಗುರು ಆಗ್ತಾರೆ. ನಮ್ಮೊಂದು ಓಟಿಂದ ವಿಶ್ವಗುರು ಆಗ್ತಾರೆ. ಯಾರೂ ದಯಮಾಡಿ ಮರಿಬೇಡಿ. ಓಟ್ ಹಾಕೋದನ್ನ ತಾವ್ಯಾರು ಮರೆತು ಕಾಲಹರಣ ಮಾಡಬೇಡಿ. ಓಟ್ ಹಾಕಿ ನರೇಂದ್ರ ಮೋದಿಯವ್ರನ್ನ ಮೊದಲೇ 3ನೇ ಸಲಿಗೆ ನಾವು ಆಯ್ಕೆ ಮಾಡೋಣ. ಆಯ್ಕೆ ಮಾಡೋ ಮುಖಾಂತರ ವಿಶ್ವದಲ್ಲಿ ನಾವು ಅವ್ರನ್ನ ನಂಬರ್ 1 ಪ್ರಧಾನಿಯಾಗಿ ಮಾಡೋಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇಶದ ಜನಕ್ಕೆ ಶುಭಾಶಯವನ್ನು ಕೊಡ್ತೇನೆ. ಸರ್, ಈಗ ಎಷ್ಟು ಮಟ್ಟಿಗೆ ಅನೌನ್ಸ್ ಆಗಿದೆ ಸರ್? ಅದೇ ಸೊ ಇಲ್ಲಿ ನಾವೆಲ್ಲ ಕಾರ್ಯಕರ್ತರು ಒಟ್ಟಾಗಿದ್ದೀವಿ. ಏನು ದೇಶದಲ್ಲಿ ದೊಡ್ಡ ನಾಯಕರು ಕೊಡಿ, ದೇಶದಲ್ಲಿ ದೊಡ್ಡ ನಾಯಕರು ದೊಡ್ಡ ಮಟ್ಟದಲ್ಲಿ ಅವರು ಹೊಂದಾಣಿಕೆ ಮಾಡ್ಕೊಂಡಾಗ ನೋಡಿ, ಹಿಂದೆ ನಾವು ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಸರ್ಕಾರ ರಚನೆ ಮಾಡಿದ್ರು. ಸರ್ಕಾರ ರಚನೆ ಮಾಡಿದ ಕಾಲದಲ್ಲಿ ದೇವೇಗೌಡರು ಒಪ್ಪಿರಲಿಲ್ಲ. ಅವ್ರು ಯಾವತ್ತೂ ಕೆಂಪು ಶಾಲನ್ನು ಹೆಗಲ ಮೇಲೆ ಹಾಕಿರಲಿಲ್ಲ. ಇವತ್ತು ಅವರೇ ಮುಂದೆ ಬಂದಿದ್ದಾರೆ. ಅಂಥ ಮುತ್ಸದಿ ದೇಶದ ಮಾಜಿ ಪ್ರಧಾನಿಗಳು ಏನಕ್ಕೋಸ್ಕರ ಬಂದವ್ರೆ ಅಂದರೆ, ವಿಶ್ವಗುರು ಆಗ್ತಾರೆ, ನಮ್ಮ ದೇಶ 2ನೇ ರಾಷ್ಟ್ರವಾಗಿ ಕೊಂಡೋಗ್ತಾರೆ ಅನ್ನೋ ಒಂದು ಕನಸನ್ನು ಇಟ್ಕೊಂಡು ಮಾಜಿ ಪ್ರಧಾನಿಗಳು ದೇವೇಗೌಡರನ್ನ ಹೋಗಿ ನೀವು ಈ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ನೀವು ವಿಶ್ವಗುರು ಆಗಿ ದೇಶಕ್ಕೆ ಒಳ್ಳೆ ಕೀರ್ತಿ ಬರ್ತದೆ. ನಾನು 1-2 ಸಲ ಪ್ರಧಾನಿಯಾಗಿ ದೇಶನ ಆಳಿದ್ದೀನಿ. ನಮ್ಮ ದೇಶ ಸುಭಿಕ್ಷಿತವಾಗಿರಲಿ, ನನ್ನ ಕೊನೆ ಹಂತದಲ್ಲಿ ಸುಭಿಕ್ಷಿತವಾಗಿ ನಮ್ಮ ದೇಶ ರಾಮರಾಜ್ಯ ಥರ ಇರಲಿ ಅಂತ ಒಂದು ಕಲ್ಪನೆಯನ್ನು ಕಟ್ಕೊಂಡು ಇವತ್ತು ನಮ್ಮ ಜೊತೆಲಿ ಹೊಂದಾಣಿಕೆಗೆ ಬಂದಿದ್ದಾರೆ. ನಿಜಕ್ಕೂ ಅವ್ರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ಸರ್, ಇಡೀ ಕ್ಷೇತ್ರದ ಜನತೆಗೆ ತಾವೇನು ಹೇಳೋಕ್ಕೆ ಬಯಸ್ತೀವಿ? ನನ್ನ ಯಶವಂತಪುರ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಲಿ. ಶೋಭಾ ಕರಂದ್ಲಾಜೆ ಗೆದ್ದೇ ಗೆಲ್ಲಿತಾರೆ, ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ, ಒಳ್ಳೆಯ ಕಾಮಗಾರಿಗಳನ್ನ ಮಾಡಿಸ್ಬೋದು. ಯಾಕೆ ಹಿಂದೆ ಕಾಮಗಾರಿ ಮಾಡಿ ನಾವು ಕಣ್ಣನ್ನು ನೋಡಿದ್ದೀವಿ. ಅದರಿಂದ ಕಾಮಗಾರಿಗಳು ಮಾಡ್ಬೋದು. ಹೆಣ್ಮಕ್ಳು ಗಂಡು ಮಕ್ಕಳು ಸುರಕ್ಷಿತವಾಗಿ ನಡೆಯುವಂಥ ಒಂದು ಸನ್ನಿವೇಶ ಆಗ್ತದೆ.
ಪ್ರಧಾನಿ ನರೇಂದ್ರ ಮೋದಿಯಿಂದ ಈ ಕೆಲಸ ಸಾಧ್ಯವಾಗ್ತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು JDSನವರು ಮತ್ತು BJಪಿಯವರು ಒಟ್ಟುಗೂಡಿ ನೀವು ಬಂದು ಮತದಾನವನ್ನು ಮಾಡಿ, ಮತಕೇಂದ್ರದಲ್ಲಿ ಬಂದು ಮತದಾನ ಮಾಡಿ. ಯಾಕೆ ಅಂದರೆ ಹಿಂದೆ ಚಾಮರಾಜನಗರದಲ್ಲಿ ಧ್ರುವ ನಾರಾಯಣ ಅವರು ಕಾಂಗ್ರೆಸ್ ಒಂದು ಹೋಟೆಲ್ ಗೆದ್ದರು. ಈ ನಮ್ಮ BJಪಿಯವರು ಅವ್ರ ಹೆಂಡತಿ ಮಕ್ಕಳು ಮನೆ ಓಟ್ ಹಾಕಿರೋ ಗೆದ್ದುಬಿಟ್ಟಿರೋರು, ಒಂದು ಹೋಟೆಲ್ ಗೆದ್ರು. ದಯಮಾಡಿ ನಿಮ್ಮ ಕೈ ಮತ್ತೆ ಕೇಳ್ಕೊತೀನಿ ನಾನು, ಫಸ್ಟು ನೀವು ನಿಮ್ಮ ಮನೇಲಿ ಓಟ್ ಹಾಕಿ. BJಪಿಗೆ ಕಮಲದ ಗುರುತಿಗೆ ನೀವು ನಿಮ್ಮ ಮನೇಲಿ ಓಟ್ ಹಾಕಿ. ತದನಂತರ ಪಕ್ಕದ ಮನೆಯವ್ರನ್ನ ನಿಮ್ಮ ಬೀದಿಯವ್ರನ್ನ ಕರ್ಕೊಂಬಂದು ಓಟ್ ಹಾಕ್ಸಿ. ನೀವೇ ಮರ್ತು ಬಿಟ್ಟಾಗ ನಿಮ್ಗೆ 100ಕ್ಕೆ 100 ನಮ್ಮ ಓಟ್, ಅದು ನಮ್ಮ ಓಟು ಮಿಸ್ ಆಗಿ ಹೋಗ್ತದೆ. ನಾಳೆ ಬೆಳಗ್ಗೆ ನೀವು ಪಶ್ಚಾತ್ತಾಪ ಪಡಬೇಡಿ. ಫಸ್ಟ್ ನಿಮ್ಮ ಓಟ್ ಹಾಕಿ, ಪಕ್ಕದಲ್ಲಿ ಕರ್ಕೊಂಬಂದು ಓಟ್ ಹಾಕ್ಸಿ. ದೇವರು ಒಳ್ಳೇದು ಮಾಡಲಿ. ಇವತ್ತಿನ ದಿವಸ ಬೇವು ಬೆಲ್ಲವನ್ನು ಯಾವ ಥರ ನೀವು ಸವಿದಿದ್ದೀರಾ, ಆ ಬೆಲ್ಲ, ಆ ಸಿಹಿ ಮುಂದಿನ ಕಾಲದಲ್ಲಿ BJಪಿಗೆ ಸಿಹಿಯಾಗಿ ವರದಾನವಾಗಲಿ, ಮೋದಿಯವರು ಪ್ರಧಾನಿ ಆಗಲಿ 3ನೇ ಬಾರಿಗೆ ಅಂತೇಳಿ ತಮ್ಮೆಲ್ಲರೂ ಪ್ರಾರ್ಥಿಸ್ತಾರೆ.